ಹಾಯ್ ಫ್ರೆಂಡ್ಸ್, ಶ್ವೇತಾಸ್ ಮಾಕ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತಿದ್ದೀವಿ ಮೈಸೂರಿನಲ್ಲಿ. ಮೈಸೂರಿಗೆ ಬಂದಮೇಲೆ ತಾಯಿ ಚಾಮುಂಡೇಶ್ವರಿನ ನೋಡದೆ ಹಾಗೆ ಹೋಗೋಕ್ಕಾಗತ್ತಾ? ಹಾಗಾಗಿ ತಾಯಿನ ನೋಡಿದ್ದು ಆಯಿತು, ಮಾತಾಡಿಸಿದ್ದು ಆಯಿತು. ಮುಂದೇನು ಅಂತ ನೋಡಿದಾಗ ಜ್ಞಾಪಕ ಬಂದಿದ್ದು ನೀವುಗಳು. ನಿಮಗಾಗಿ ಏನಾದರೂ ವಿಶೇಷ ಹುಡುಕಬೇಕಲ್ಲ ಅಂತ ಇದ್ದಾಗ ನಮಗೆ ತೋಚಿದ್ದು ಈ ಹಳ್ಳಿ ಹಟ್ಟಿ. ಇನ್ನು ನಾವು ಹೋಗಿ ಹಳ್ಳಿ ಹಟ್ಟಿ ಹತ್ರ ಇಳಿತಾ ಇದ್ದಂಗೆ ನಮ್ಮನ್ನು ಸ್ವಾಗತ ಮಾಡಿದ್ದು ನಮ್ಮ ಅಣ್ಣವರು ಡಾಲಿ ಧನಂಜಯ ಅವರು. ಎಲ್ಲಿದ್ದಾರೆ ಅಂತಿದ್ದೀರಾ? ಬನ್ನಿ ತೋರಿಸ್ತೀನಿ, ಇಲ್ಲೇ ಇದ್ದಾರೆ. ಇನ್ನು ಬಲಗಾಲಿಟ್ಟು ಒಳಗೆ ಹೋಗ್ತಾ ಇದ್ದಂತೆ ನಮಗೆ ಜ್ಞಾಪಕ ಬರೋದು ನಮ್ಮ ಅಜ್ಜಿ ಮನೆ ಮುಂದೆ ಇದ್ದಂಥ ಹಟ್ಟಿ. ಆ ಹಟ್ಟಿಯಲ್ಲಿರೋ ಗೋಡೆಗಳ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ, ಎಲ್ಲಿ ನೋಡಿದ್ರೂ ಹಸಿರು, ಜನಜಂಗುಳಿ, ಚಿಕ್ಕವಾದ ಚೊಕ್ಕವಾದ ಜಾಗನೇ ಹಳ್ಳಿ ಹಟ್ಟಿ. ಇವರೇ ನೋಡಿ ಈ ಹೋಟೆಲ್ನ ಓನರ್. ಇಲ್ಲಿ ಎಲ್ಲವೂ ಟೋಕನ್ ಸಿಸ್ಟಮ್, ಸೆಲ್ಫ್ ಸರ್ವಿಸ್, ಯಾವುದೇ ಸರ್ವಿಸ್ ನೀಡಲ್ಲ. ನಾವು ಮೊದಲಿಗೆ ಇಲ್ಲಿ ತೊಗೊಂಡಿದ್ದು ಇಡ್ಲಿನ. ನಮಗೆ ಸಿಕ್ಕಿರೋದು 14ನೇ ನಂಬರ್. ಏನಿದು 14ನೇ ನಂಬರ್ ಅಂತನಾ? ಇದು ನಮ್ಮ ಟೋಕನ್ ನಂಬರ್. ಅವರು ಟೋಕನ್ ನಂಬರ್ನ ಕರೆದಾಗ ನಾವು ಹೋಗಿ ಇಡ್ಲಿನ ತಗೋಬೇಕು. ಇನ್ನು ನಮ್ಮ 14ನೇ ನಂಬರ್, ಅದೇ ಇಡ್ಲಿ ಟೋಕನ್, ಅದು ಕೂಗೋವರೆಗೂ ಕಾಯಕ್ಕಾಗದೆ ನಾವು ತೊಗೊಂಡಿದ್ದು ಚೋಚೋಬಾತ್ ಮತ್ತು ಚಿತ್ರಾನ್ನ. ಚೋಚೋಬಾತಲ್ಲಿ ಉಪ್ಪಿಟ್ಟು ಜೊತೆ ಏನಿದು ಅಂದ್ಕೊಳ್ತಿದ್ದೀರಾ? ಅದು ಕೇಸರಿ ಬಾತೆ, ಆದರೆ ಬೆಲ್ಲದಲ್ಲಿ ಮಾಡಿರೋದು. ಟೇಸ್ಟ್ ಹೇಗಿತ್ತು ಗೊತ್ತಾ? ಬನ್ನಿ ಟೇಸ್ಟ್ ಮಾಡಿನೇ ಹೇಳ್ತೀನಿ ನಿಮಗೆ. ಉಪ್ಪಿಟ್ಟು ಕೇಸರಿಬಾತು ನೋಡ್ತಾ ಇದ್ದರೆ ಫಸ್ಟ್ ತಿನ್ನೋಣಪ್ಪ ಅನಿಸ್ತಾ ಇತ್ತು. ಆದರೆ ನೀವು ಕೂಡ ಕಾಯ್ತಿರ್ತೀರಲ್ವಾ, ನಿಮಗೂ ರಿವ್ಯೂ ಕೊಡಬೇಕಲ್ವಾ. ಹಾಗಾಗಿ ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಫೈನಲ್ಲಾಗಿ ಒಂದು ಹತ್ರ ಫಿಕ್ಸ್ ಆದ್ವಿ. ಅಂತೂ ಇಂತೂ ಟೈಮ್ ಬಂತು ಅಂದ್ಕೊಂಡು ಕೇಸರಿಬಾತನ್ನ ಬಾಯಲ್ಲಿ ಇಡ್ತಿದ್ದಂಗೆ ನಾನಂತೂ ತುಪ್ಪ ಕರಗ್ದಂಗೆ ಕರ್ಗೋಗ್ಬಿಟ್ಟೆ. ಅಷ್ಟು ಟೇಸ್ಟಿಯಾಗಿತ್ತು ಕೇಸರಿಬಾತ್. ನನಗಂತೂ ಚಿಕ್ಕ ಹುಡುಗರಿದ್ದಾಗ ದೋಸೆಗೆ ನಾವು ಖಾರ ಚಟ್ನಿ ತಿನ್ನಲ್ಲ ಅಂಥೇಳಿ ನಮ್ಮ ಜಯಮ್ಮ, ನಮ್ಮ ಅಜ್ಜಿ, ಒಂದು ಕೊಬ್ಬರಿ ಮತ್ತು ಬೆಲ್ಲನ ಹಾಕಿ ಚಟ್ನಿನ ಮಾಡಿಕೊಡ್ತಾಯಿದ್ರು. ಸಕ್ಕದಾಗಿರ್ತಾಯಿತ್ತು. ನನಗಂತೂ ಅದೇ ಜ್ಞಾಪಕ ಬರ್ತಾಯಿತ್ತು. ನೋಡಿದ್ರೆ ಗೊತ್ತಾಗುತ್ತಲ್ಲ, ಎಲ್ಲ ಐಟಮ್ ಚೆನ್ನಾಗೇ ಇರಬೇಕಿಲ್ಲಿ. ಇದು ಅಷ್ಟೇ ಡಿಫ್ರೆಂಟ್ ಆಗಿದೆ. ಕೇಸರಿಬಾತ್ ಅಥೆಂಟಿಕ್ ಕೇಸರಿಬಾತ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಪೊಂಗಲ್ ಟೇಸ್ಟ್ ಆ್ಯಕ್ಚುಲಿ. ಈ ಬೆಲ್ಲ, ತುಪ್ಪ ಅದೆಲ್ಲನೂ ಅದ್ರ ಜೊತೆ ರವೆ ಕರೆಕ್ಟಾಗಿ ಬರ್ತದೆ. ಚೌಚೌಬಾತ್ ಜೊತೆ ನಾವು ಚಿತ್ರಾನ್ನ ಕೂಡ ತೊಗೊಂಡಿದ್ವಿ. ಚಿತ್ರಾನ್ನನ ಟೇಸ್ಟ್ ಮಾಡ್ತಾ ಮೈ ಮರೆತುಬಿಟ್ಟಿದ್ವಿ. ಹಿಂದ್ಗಡೆ ಏನೋ 14ನೇ ನಂಬರ್ ಅಂತ ಕರೆದಂಗಾಯಿತು. ಆವಾಗ ಫ್ಲ್ಯಾಶ್ ಆಯಿತು 14ನೇ ನಂಬರ್ ಇಡ್ಲಿ ಟೋಕನ್ ನಮ್ಮದೇ ಅಂತ. ನಮ್ಮ ಮನೆಯವ್ರು ಆವಾಗ ಎದ್ದು ಓಡೋದ್ರು. ಇಡ್ಲಿನ ನೋಡಿ ನಾನಂತೂ ದಂಗಾಗೋಗ್ಬಿಟ್ಟೆ. ಯಾಕೆ ಅಂದರೆ ಇಡ್ಲಿಗೆ ತುಪ್ಪನ ಹಾಕ್ದಂಗೆ ಇರಲಿಲ್ಲ, ಇಡ್ಲಿನೇ ತುಪ್ಪದಲ್ಲಿ ಅದ್ದಿ ಎತ್ತದಂಗಿತ್ತು. ಇದು ನನ್ನ ಡಯಟ್ಗೆ ಒಂದು ಸವಾಲ್ ಅಂತ ಹೇಳಿ ನನಗೆ ತಿನ್ನಬೇಕಾ ಬೇಡವಾ ಅಂದ್ಕೊಂಡು ನನ್ನನ್ನು ನಾನು ತಡೆಯೋಕ್ಕೆ ಆಗಲಿಲ್ಲ. ಆಗಿದ್ದಾಗೋಗ್ಲಿ ದೇವರೇ ನೀನೇ ನೋಡ್ಕೊ ಅಂತ ಹೇಳಿ ಇಡ್ಲಿನ ತಿಂದೇ ಬಿಟ್ಟೆ. ಆಹಾ, ಬಾಯಲ್ಲಿಟ್ರೇ ಕರ್ಗೋಗ್ತಿತ್ತು ಇಡ್ಲಿ, ಅಷ್ಟು ಚೆನ್ನಾಗಿತ್ತು. ಆಪ್ಷನ್ ನಮ್ಮ ಮನೆಯವರು ನೋಡ್ತಾನೇ ಇದ್ದರು ಕೇಸರಿಬಾತ್ ಕೊಡ್ತೀನೇನೋ ಅಂತ. ಆದರೆ ನಾನು ಕೊಡೋ ಮಟ್ಟನೇ ಕಾಣಲಿಲ್ಲ ಅವ್ರಿಗೆ. ನಾನೇ ತಿಂದು ಖಾಲಿ ಮಾಡ್ತಾಯಿದ್ದೆ. ನೋಡಿ ಆಮೇಲೆ ಅವರೇ ಬಾಯಿ ಬಿಟ್ಟು ಕೇಳಿದ್ರು, ನನಗೂ ಸ್ವಲ್ಪ ಕೇಸರಿಬಾತ್ ಕೊಡಮ್ಮ ಅಂತ. ಆವಾಗ ಕೇಸರಿಬಾತ್ನ ಅವ್ರಿಗೆ ಕೊಟ್ಟು ಚಿತ್ರಾನ್ನನ ನಾನು ಇಸ್ಕೊಂಡೆ.
ಇನ್ನು ಈ ಹಳ್ಳಿ ಹಟ್ಟಿ ಹೋಟೆಲ್ನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7:45 9:30ವರೆಗೂ ಅಷ್ಟೇ. ಅದಾದ ನಂತರ ಲಂಚು ಡಿನ್ನರು ಅಂತ ಏನೂ ಇರಲ್ಲ, ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇಲ್ಲಿ ಸಿಗೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ನೀವು ಎಷ್ಟೇ ಗೊತ್ತಿದ್ರು ಏನೇ ಇದ್ರೂ ನಂತರ ಖಾಲಿ ಆದ ನಂತರ ಬಂದರೆ ನಿಮಗೆ ಊಟ ಸಿಗೋದಿಲ್ಲ. ಮತ್ತು ಈ ಹೋಟೆಲ್ನ ಮೆನು ಬಂದು ಇಡ್ಲಿ, ದೋಸೆ, ವಡೆ, ಚಿತ್ರಾನ್ನ, ರೈಸ್ ಬಾತ್, ಚೋಚೋಬಾತ್, ಜೊತೆಗೆ ಕಾಫಿ ಟೀ ಇರುತ್ತೆ. ನಂತರ ಹಳ್ಳಿ ಹಟ್ಟಿ ಅಂತ ಹೆಸ್ರಿಗೆ ತಕ್ಕಂತೆ ಇಲ್ಲಿ ಕಷಾಯ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಂದಹಾಗೆ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ನನ್ನ ವ್ಯೂವರ್ಸ್ ಯಾರಿದ್ದೀರಾ ನಿಮಗೆಲ್ಲ ಒಂದು ಒಳ್ಳೆಯ ಹೋಟೆಲ್ನ ಮಾಹಿತಿ, ಒಂದು ಒಳ್ಳೆಯ ಹೋಟೆಲ್ನ ನಿಮ್ಮವರೆಗೂ ತಲುಪಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ತಗೊಂಡಿದ್ದಿದ್ದು 3 ಪ್ಲೇಟ್ ತಿಂಡಿನೂ ಚೆನ್ನಾಗಿ ತಿಂದು ತೇಗಿದ್ದು ಆಯಿತು. ಇನ್ನು ಇಲ್ಲಿನ ರುಚಿ ಮತ್ತು ಹೈಜೀನ್ ಬಗ್ಗೆ ಮಾತಾಡೋದಾದರೆ 10/10 ಅಂತ ಹೇಳ್ಬೋದು. ಯಾವುದೇ ಕಾಂಪ್ರಮೈಸ್ ಇಲ್ಲ, ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ಯಾರೆಲ್ಲ ಹೋಗ್ತೀರಾ ಅವರು ಕೂಡ ತಿಳಿಸಿ. ಅಂದಹಾಗೆ ಹೇಳೋದು ಮರ್ತಿದ್ದೆ, ಯಾರೆಲ್ಲ ಈ ಹೋಟೆಲ್ನ ವಿಸಿಟ್ ಮಾಡ್ತೀರಾ ಈ ವಾಲ್ ಪೇಂಟಿಂಗ್ ಹತ್ರ ಒಂದು ಫೋಟೋನ ತಕ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಈಗ IT ಸಿಟಿಗಳು ಆಗಿಬಿಟ್ಟು ಈ ಥರ ಜಾಗಗಳು ನೋಡೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಎಷ್ಟು ಸುಂದರವಾಗಿದೆ ನೋಡಿ ಈ ಪೇಂಟಿಂಗ್ಸ್ ಎಲ್ಲ. ಅಂದಹಾಗೆ ಯಾರೆಲ್ಲ ಮೈಸೂರು ಮತ್ತು ಮಡಿಕೇರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇದು ರೈಟ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ರೆಡಿ ಮಂಜು ಮಳೆ ಸ್ಟಾರ್ಟ್ ಆಗಿದೆ. ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾದರೆ ಬೆಳಗ್ಗೆನೇ ಹೋಗಿ, ಮಂಜು ತುಂಬ ಚೆನ್ನಾಗಿದೆ. ಹಾಗೂ ಆಷಾಢದಲ್ಲಿ ದೇವ್ರ ದರ್ಶನ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆನೇ ಹೋಗಿ ತಾಯಿಯ ದರ್ಶನ ಮಾಡಿ ಹಳ್ಳಿ ಹಟ್ಟಿಗೆ ಹೋಗಿ ಟಿಫನ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ಬಾರಿ ವಿಡಿಯೋ ಎಡಿಟಿಂಗಲ್ಲಿ ನಾನು ಒಂದು ವಿಭಿನ್ನ ಪ್ರಯತ್ನನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.